ಬೆಂಗಳೂರಿನಲ್ಲಿ ಐಷಾರಾಮಿ ಕಾರ್ ಡ್ರಿಫ್ಟಿಂಗ್ ಮಾಡಿದ್ದಾರೆ ಪುಂಡರು. ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಐಷಾರಾಮಿ ಕಾರು ಡ್ರಿಫ್ಟಿಂಗ್ ಮಾಡಿ ಅತಿ ವೇಗವಾಗಿ ಹೊರಟಿದೆ ಕಾರು. ಸ್ಥಳೀಯರ ಮೊಬೈಲ್ನಲ್ಲಿ ಕಾರ್ ಡ್ರಿಫ್ಟಿಂಗ್ನ ವಿಡಿಯೋ ಸೆರೆಯಾಗಿದೆ. ಈ ಬಗ್ಗೆ ಕ್ರಮಕ್ಕೆ ಆಗ್ರಹ ಕೂಡ ವ್ಯಕ್ತವಾಗ್ತಾ ಇದೆ. ನೋಡಿ, ಬೆಂಗಳೂರಿನಲ್ಲಿ ಐಷಾರಾಮಿ ಕಾರು ಯಾವ ರೀತಿ ನಡು ರೋಡಲ್ಲಿ ಆತ ಡ್ರಿಫ್ಟಿಂಗ್ ಮಾಡಿದ್ದಾನೆ ನೋಡಿ. ಪುಂಡರ ಅಟ್ಟಹಾಸ. ಈಗ ಬೈಕ್ ವೀಲಿಂಗ್ ನಡೀತಾ ಇತ್ತು. ಕಾರ್ನಲ್ಲಿ ಸನ್ ರೂಫ್ ಮೇಲೆ ನಿಂತ್ಕೊಂಡು ಪುಂಡಾಟಿಕೆ ನಡೆಯಿತು. ಈಗ ಇದೊಂದು ಬಾಕಿ ಇತ್ತು ಅಂತ ಅನ್ಸುತ್ತೆ. ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಐಷಾರಾಮಿ ಕಾರ್ ಡ್ರಿಫ್ಟಿಂಗ್ ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್. ನಾವು ಗಮನಿಸ್ತಾ ಇದ್ದೀವಿ ದೃಶ್ಯಗಳನ್ನ. ಪ್ರಜ್ವಲ್ ಜೊತೆ ಮಾತನಾಡೋಣ, ಮಾಹಿತಿಯನ್ನ ಪಡ್ಕೊಳ್ಳೋಣ. ಆದ್ರೆ ಅನಿಲ್ ಕುಂಬ್ಳೆ ಸರ್ಕಲ್ನಲ್ಲಿ ಆದಂತಹ ಘಟನೆ ಬೆಳಗ್ಗೆ 2 ಗಂಟೆಗೆ ಆದಂತಹ ಘಟನೆ ಇದು. KA05NR 0009 ನಂಬರ್ನ ಲ್ಯಾಂಬೋರ್ಗಿನಿ ಕಾರು ಮಾಲೀಕನ ವಿರುದ್ಧ ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. ಸದ್ಯ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯ ಕೂಡ ವ್ಯಕ್ತವಾಗಿದೆ. ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾದಂತಹ ದೃಶ್ಯಗಳು ನೋಡಿ. ಇದೇ ಕಾರನ್ನ ಗಮನಿಸ್ತಾ ಇದ್ದೀರಿ. ನಂಬರ್ ಪ್ಲೇಟ್ ಕೂಡ ಲ್ಯಾಂಬೋರ್ಗಿನಿ ಕಾರು. ಬೆಳಗಿನ ಜಾವ 2 ಗಂಟೆಗೆ ಆದಂತಹ ಘಟನೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ಪ್ರಜ್ವಲ್. ಗಮನಿಸ್ತಾ ಇದ್ದೀವಿ ಯಾವ ರೀತಿ ನಡು ರೋಡ್ನಲ್ಲಿ ಇವರು ಡ್ರಿಫ್ಟಿಂಗ್ ಮಾಡಿದ್ದಾರೆ ಅನ್ನೋದು. ಈ ಬಗ್ಗೆ ಕೇಸ್ ಕೂಡ ದಾಖಲಾಗಿದೆಯಾ? ಹೇಗೆ, ಯಾವ ರೀತಿ ಕ್ರಮ ಆಗಿದೆ ಪ್ರಜ್ವಲ್? ಮಧು, ಈ ಘಟನೆ ಬಗ್ಗೆ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಒಂದು FIR ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಕಾರಿನ ಮಾಲೀಕ ಅಂದ್ರೆ ಈ ಒಂದು ಕಾರಿನ ನಂಬರ್ ಅನ್ನ ನಮೂದನ್ನ ಮಾಡಿಕೊಳ್ಳಲಾಗಿದೆ FIR ನಲ್ಲಿ. KA05NR 0009 ಅಂತ ಹೇಳಿ ಗಾಡಿ ನಂಬರ್ ಏನಿದೆ, ಲ್ಯಾಂಬೋರ್ಗಿನಿ ವೈಟ್ ಕಲರ್ ಕಾರ್ ಏನಿದೆ, ಈ ಕಾರಿನ ಮೇಲೆ FIR ಅನ್ನ ದಾಖಲು ಮಾಡಿಕೊಂಡು ಅಜಾಗರೂಕತೆಯಿಂದ ಮತ್ತೆ ಅತಿ ವೇಗವಾಗಿ ಮತ್ತೆ ಅಪಾಯಕಾರಿಯಾಗಿ ಚಾಲನೆಯನ್ನ ಮಾಡಿದ್ದಾರೆ ಸಾರ್ವಜನಿಕ ರಸ್ತೆಯಲ್ಲಿ, ಮತ್ತೆ ಸಂಚಾರಕ್ಕೆ ಅಡ್ಡಿಯನ್ನ ಉಂಟು ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಕಬ್ಬನ್ ಪಾರ್ಕ್ ಸಂಚಾರ ಪೊಲೀಸ್ ಠಾಣೆಯಲ್ಲಿ ಒಂದು ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅಂದ್ರೆ ಅಲ್ಲಿದ್ದಂತ ಆ ಒಂದು ವಿಭಾಗದಲ್ಲಿ ಟ್ರಾಫಿಕ್ ಅನ್ನ ಮ್ಯಾನೇಜ್ ಮಾಡಬೇಕಾಗಿದ್ದಂತ ಪೊಲೀಸ್ ಸಿಬ್ಬಂದಿ ನೀಡಿದಂತ ದೂರಿನ ಅನ್ವಯ FIR ಅನ್ನ ಮಾಡ್ಕೊಂಡಿದ್ದಾರೆ. ಸದ್ಯಕ್ಕೆ ಆತ ಯಾರು ಅನ್ನೋದು ಗೊತ್ತಾಗಿಲ್ಲ. ಓನರ್ ಡೀಟೇಲ್ಸ್ ಅನ್ನ ಪತ್ತೆ ಮಾಡ್ಲಿಕ್ಕೆ ಪೊಲೀಸರು ಪ್ರಯತ್ನ ಮಾಡ್ತಿದ್ದಾರೆ. RTOದ ಮಾಹಿತಿಯನ್ನ ಪಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಬರೀ ಕಾರ್ ನಂಬರ್ ಮಾತ್ರ ಪೊಲೀಸರಿಗೆ ಸಿಕ್ಕಿದೆ. ಮತ್ತೆ ಇನ್ಸೂರೆನ್ಸ್ ಆಗಿರ್ಬೋದು, ಮತ್ತೆ ಕಾರಿನ ಮೂಲ ಮಾಲೀಕ ಯಾರು ಅನ್ನೋದ್ರ ಬಗ್ಗೆ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇದು ಒಂದ್ ಕಡೆ ಆದ್ರೆ, ಮತ್ತೆ ಇನ್ನೊಂದ್ ಕಡೆ ಅದು ಪಬ್ಲಿಕ್ ರೋಡ್ ಮತ್ತೆ ಪಬ್ಲಿಕ್ ಸದಾಕಾಲ ಬಿಸಿ ಇರುವಂತ ಒಂದು ಜಂಕ್ಷನ್, ಸಾಕಷ್ಟು ಜನ ಟ್ರಾವೆಲ್ ಮಾಡ್ಲಿಕ್ಕೆ ಬಳಸುವಂತ ಜಂಕ್ಷನ್. ಆ ಒಂದು ಜಂಕ್ಷನ್ ನಲ್ಲಿ ಬಂದು ಆತನ ಬಳಿ ಇರುವಂತ ಒಂದು ಸ್ಪೋರ್ಟ್ಸ್ ಲ್ಯಾಂಬೋರ್ಗಿನಿ ಕಾರ್ನಿಂದ ಬಂದು ಅಲ್ಲಿ ಡ್ರಿಫ್ಟ್ ಅನ್ನ ಹೊಡೆದು 2 ರೌಂಡ್ ಡ್ರಿಫ್ಟ್ ಅನ್ನ ಹೊಡಿತಾನೆ. ಅದು ಕ್ಲಿಯರ್ ಆಗಿ ಅಲ್ಲಿದ್ದಂತ ಸ್ಥಳೀಯರ ಮೊಬೈಲ್ ನಲ್ಲಿ ಸೆರೆ ಆಗುತ್ತೆ. ಡ್ರಿಫ್ಟ್ ಅನ್ನ ನೋಡ್ಬೋದು. ಎಷ್ಟು ಒಂಥರ ಸಿನಿಮಾಟಿಕ್ ಆಗಿ ಯಾವ ರೀತಿಯಾಗಿ ಸಾಹಸ ದೃಶ್ಯಗಳನ್ನ ಸೆರೆ ಹಿಡಿತಾರೋ, ಯಾವ ರೀತಿಯಾಗಿ ಸಿನಿಮಾದಲ್ಲಿ ಸಾಹಸ ದೃಶ್ಯಗಳನ್ನ ಮಾಡ್ಲಿಕ್ಕೆ ಕಾರ್ಗಳನ್ನ ಬಳಸ್ತಾರೋ, ಆ ಒಂದು ರೇಂಜ್ ನಲ್ಲಿ ಈ ವಿಡಿಯೋನ ಅಂದ್ರೆ ಡ್ರಿಫ್ಟ್ ಅನ್ನ ಹೊಡಿತಾನೆ. ಅದಾದ್ಮೇಲೆ ಅಲ್ಲಿಂದ ನೇರವಾಗಿ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆ ಮುಂಭಾಗದಲ್ಲೇ ಆತ ಅಲ್ಲಿಂದ ಹೋಗುವಂತ ದೃಶ್ಯಗಳು ಸಹಿತ ಕಂಡು ಬರುತ್ತೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.